ಯಾಕೆಂದರೆ ಪ್ರಪಂಚದಲ್ಲಿ ಮಹಾತ್ಮ ಗಾಂಧಿ ಬಿಟ್ಟರೆ ಇನ್ನೊಬ್ರಿಗೆ ಹೇಳೋಕ್ಕಾಗಲಿಲ್ಲ ನನ್ನ ಜೀವನವೇ ನನ್ನ ಸಂದೇಶ ಅಂತ ಅವರೊಬ್ಬರೇ ಹೇಳಿದ್ದು. ಪ್ರಪಂಚದಲ್ಲಿ ಇನ್ನೊಬ್ಬ ಲೀಡ್ರು ಅದನ್ನ ಹೇಳೋಂಥ ಧೈರ್ಯ ಮಾಡಲಿಲ್ಲ. ಯಾಕಂದ್ರೆ ಆ ರೀತಿಯೇ ಬದುಕಿದ್ರು ಅನ್ನೋ ಕಾರಣ ಸುಧಾರಣೆ ಸಿಕ್ಕಾಪಟ್ಟೆ ಆಗಬೇಕಾಗಿದೆ. ನನ್ನ ಪ್ರಕಾರ ಈ ಪರಿಸ್ಥಿತಿನ ಬದಲಾವಣೆ ಮಾಡಲೇಬೇಕು ಅಂತೇಳಂದರೆ ನೀವು ಒನ್ ನೇಷನ್ ಒನ್ ಎಲೆಕ್ಷನ್ನು, ಮತ್ತೊಂದು ವುಮನ್ ರಿಸರ್ವೇಷನ್ನು, ಇದೆಲ್ಲ ಓಕೆ, ಅದೇನಾದರೂ ಮಾಡಲಿ. ಆದರೆ ನೀವು ಎಲೆಕ್ಟ್ರಲ್ ರಿಫಾರ್ಮ್ಸ್ನ ಸೀರಿಯಸ್ ಆಗಿ ಮಾಡದೆ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. 80% ವೋಟ್ ಹಾಕೋರು ಹಳ್ಳಿಯವರು, ರೂರಲ್ ಪೀಪಲ್, ಶ್ರಮಜೀವಿಗಳು ಮತ್ತು ರೈತರು ಇವರೇ ವೋಟ್ ಹಾಕೋದು. ನಗರದವ್ರು ಹಾಕೋದು 40-50% ಅಷ್ಟೇ ವೋಟ್ ಹಾಕೋದು. ನಮಗೆ ಇನ್ನೂ ಕೂಡ ಒಂದು ಡಿಫೆಕ್ಟ್ ಇಲ್ಲದೆ ಇರೋಂಥ ಒಂದು ಎಲೆಕ್ಟ್ರಲ್ ರೋಲ್ ಮಾಡೋಕ್ಕಾಗಿಲ್ಲ ನಮ್ಮ ಕೈನಲ್ಲಿ ಈ ದೇಶದಲ್ಲಿ ಇಷ್ಟು ವರ್ಷ ಆದರೂ ಕೂಡ. ಆಮೇಲೆ ಸಪೋಸ್ ಒಂದು ಎಲೆಕ್ಷನ್ ಪಿಟಿಷನ್ನು ಫೈಲ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದನ್ನು 6 months ಒಳಗೆ ರಿಸಲ್ಟ್ ಬರು. ಈ ಥರದ್ದೊಂದು ಇದು ಬಂದಾಗ ಜನಗಳಲ್ಲಿ ಒಂದು ವಿಶ್ವಾಸ ಬರ್ಬೋದು, ಹೊಸಬರು ರಾಜಕಾರಣಕ್ಕೆ ಬರಬಹುದು. ಇಲ್ಲದೆ ಹೋದರೆ ಈ ಸಿಸ್ಟಮಲ್ಲಿ ಯಾರೂ ಯಂಗ್ಸ್ಟರ್ಸ್ ಬರ್ತಾ ಇಲ್ಲ, ಮತ್ತೊಂದು ಬರ್ತಾ ಇಲ್ಲ, ಬರೀ ಕುಟುಂಬದವ್ರು ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರ ನಿಯಂತ್ರಣದಲ್ಲಿ ರಾಜಕಾರಣ ಇದೆ, ಹಾಗಾಗಿ ಬರ್ತಾ ಇದ್ದಾರೆ. ವೃತ್ತಿಯಾಗಿದೆ. ನೀವು ಬೇಕಾದ್ರೆ ರಾಜಕಾರಣಿಗಳ ಕೈಗೆ ಒಂದು ಫಾರ್ಮ್ ಕೊಡಿ, ಎಲ್ಲ ಫಿಲಪ್ ಮಾಡಿ ನಿಮ್ಮ ಹೆಸರು, ಅಡ್ರೆಸ್ಸು, ಕ್ವಾಲಿಫಿಕೇಷನ್ ಅದು ಇದು ಮಾಡಿ ಪ್ರೊಫೆಷನ್ ಅನ್ನೋ ಕಾಲ 90%ಗಿಂತ ಜಾಸ್ತಿ ಪ್ರೊಫೆಷನ್ನ ಪಾಲಿಟಿಕ್ಸ್ ಅಂತ ಬರೀ. ಬಟ್ ಜನತಂತ್ರ ವ್ಯವಸ್ಥೆಯ ಆತ್ಮ ಅಲ್ವಾ ಅದು? ಖಂಡಿತವಾಗಿ ಕೂಡ ಅದು ಖಂಡಿತ ಅದರದ್ದೇ ಬೇಸಿಕ್ ಆಗಿರೋದೇ ಅದರಲ್ಲಿ. ಗಾಂಧೀಜಿ ಯಾಕೆಂದರೆ ಪ್ರಪಂಚದಲ್ಲಿ ಮಹಾತ್ಮ ಗಾಂಧಿ ಬಿಟ್ಟರೆ ಇನ್ನೊಬ್ರಿಗೆ ಹೇಳೋಕ್ಕಾಗಲಿಲ್ಲ ನನ್ನ ಜೀವನವೇ ನನ್ನ ಸಂದೇಶ ಅಂತ ಅವರೊಬ್ಬರೇ ಹೇಳಿದ್ದು. ಪ್ರಪಂಚದಲ್ಲಿ ಇನ್ನೊಬ್ಬ ಲೀಡ್ರು ಅದನ್ನ ಹೇಳೋಂಥ ಧೈರ್ಯ ಮಾಡಲಿಲ್ಲ. ಯಾಕಂದ್ರೆ ಆ ರೀತಿಯೇ ಬದುಕಿದ್ರು ಅನ್ನೋ ಕಾರಣಕ್ಕೆ. ಅದಕ್ಕೆ ಈ ಸರ್ತಿ ನಾವೇನು ಮಾಡಿದ್ವಿ ಅಂದರೆ, ಈಗ ಏನು ಮಾಡ್ಬೋದು ಅಂತ, ಗಾಂಧಿ 100 years ಆಯಿತು ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಂತ ಒಂದು ಕಾರ್ಯಕ್ರಮ ಮಾಡೋಂಥದಕ್ಕೆ ರೂಪುರೇಷೆ ತಯಾರಾಗ್ತಾ ಇದ್ದಂಥ ಸಂದರ್ಭದಲ್ಲಿ ನಾವೇ ಅದಕ್ಕೆ ಬೇಕು ಅಂತ ನಾವೇ ಅದನ್ನ ಸರ್ಚ್ ಮಾಡಿ, ನನಗೆ ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ ಅದರಲ್ಲಿ. ಈಗಲೂ ಕೂಡ HK ಪಾಟೀಲು, ಮೊಯ್ಲಿಯವರು, ನಾವು ಸೇರಿ ಗಾಂಧಿ ಭಾರತ ಅಂತ ಹೆಸರಿಟ್ಟಿದೆ ಅದಕ್ಕೆ. ಇದೊಂದು ಚೂರು ಚರ್ಚೆ ಆಗಲಿ ಅಂತ. ಆಮೇಲೆ ಸಪ್ತಪಾತಕಗಳು ಅವರು ಏನು ಹೇಳಿದ್ರು ಅದನ್ನು ಕಂಪಲ್ಸರಿಯಾಗಿ ಎಲ್ಲ ಸ್ಕೂಲುಗಳಲ್ಲೂ, ಕಾಲೇಜುಗಳಲ್ಲೂ, ಯೂನಿವರ್ಸಿಟಿಗಳಲ್ಲಿ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ, ಆಮೇಲೆ ಎಲ್ಲ ಸರ್ಕಾರದ ಇದರಲ್ಲೂ ಕೂಡ ಗಾಂಧೀಜಿ ಒಂದು ಧ್ಯಾನಸ್ಥ ಗಾಂಧಿ ಇಲ್ಲಿ ಕಾಣ್ತಾ ಇದ್ದಾರೆ ಅಂಥದ್ದು ಹಾಕಿ ಆ ಸಪ್ತಪಾತಗಳನ್ನ ಅಟ್ಲೀಸ್ಟ್ ನೋಡ್ತಾ ಇರಲಿ, ಡೈಲಿ ಪಾಲನೆ ಮಾಡ್ತಾರೋ ಬಿಡ್ತಾರೋ, ಏನು ಸಪ್ತಪಾತಕಗಳು, ಸಾಮಾಜಿಕ ಸಪ್ತಪಾತಕಗಳು ಅನ್ನೋದನ್ನು ಈ ಥರ ಅದರಲ್ಲಿ ನಮಗೊಂಥರ ಸಂತೋಷ. ಇಷ್ಟಾರು ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ, ಗಾಂಧಿ ಬಗ್ಗೆ ಚರ್ಚೆ ಆಗೋಕ್ಕೆ ಅವಕಾಶ ಆಯ್ತಲ್ಲ ಅಂತ 1 ವರ್ಷ ಮಾಡಬೇಕು ಕಾರ್ಯಕ್ರಮ ಅಂತೆಲ್ಲ ಮಾಡಿದ್ವಿ. ಹಾಗೆ ಸುಧಾರಣೆ ಸಿಕ್ಕಾಪಟ್ಟೆ ಆಗಬೇಕಾಗಿದೆ. ನನ್ನ ಪ್ರಕಾರ ಈ ಪರಿಸ್ಥಿತಿನ ಬದಲಾವಣೆ ಮಾಡಲೇಬೇಕು ಅಂತೇಳಂದರೆ ನೀವು ಒನ್ ನೇಷನ್ ಒನ್ ಎಲೆಕ್ಷನ್ನು, ಮತ್ತೊಂದು ವುಮನ್ ರಿಸರ್ವೇಷನ್ನು, ಇದೆಲ್ಲ ಓಕೆ, ಅದೇನಾದರೂ ಮಾಡಲಿ. ಆದರೆ ನೀವು ಎಲೆಕ್ಟ್ರಲ್ ರಿಫಾರ್ಮ್ಸ್ನ ಸೀರಿಯಸ್ ಆಗಿ ಮಾಡದೆ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು 33% ರಿಸರ್ವೇಷನ್ ವುಮನಿಗೆ ಬೇಕು ಅಂತ, ಹೌದು, ತಪ್ಪೇನಿಲ್ಲ. ಅದ್ರಲ್ಲಿ 33 ಯಾಕೆ 15 ಬರಬೇಕು, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇದ್ದಂಗೆ ಬರ್ಬೋದು. ಆದರೆ ಪಾರ್ಟಿನಲ್ಲಿ ರಿಸರ್ವೇಷನ್ ಕೊಡೋಕ್ಕೆ ಏನು ತಪ್ಪು? ನೀವು ಪೊಲಿಟಿಕಲ್ ಪಾರ್ಟಿ ರಿಜಿಸ್ಟ್ರೇಷನ್ನ ಕಾನೂನಲ್ಲಿ ನೀವು ಅದರಲ್ಲಿ 50% ಹೆಣ್ಮಕ್ಳು ಇರಲೇಬೇಕು, 50% ಹತ್ತು ಸಮಾಜದಿಂದ ಎಲ್ಲ ವರ್ಗದವ್ರು ಇರಲೇಬೇಕು ಅಂತ ಎಲ್ಲ ಪಾರ್ಟಿನ ರಿಜಿಸ್ಟರ್ ಮಾಡ್ಬೇಕಾದ್ರೆ ಕಾನೂನು ಮಾಡಿದರೆ, ಅದೇ ರೀತಿ ಇರಬೇಕು ಪೊಲಿಟಿಕಲ್ ಪಾರ್ಟಿ, ಆಟೋಮೆಟಿಕ್ ಅದರಿಂದ ಇಲ್ಲಿಗೂ ಬರ್ತದೆ, ಇಲ್ಲಿ ಮೇಲೆ ಹೋಗ್ತಾನೆ ಹೋಗ್ತದೆ, ಎಲ್ಲ ಕಡೆ ಬರ್ತದೆ. ಅದನ್ನು ಮಾಡೋದಿಲ್ಲ ಯಾರು ಕೂಡ. ಎಲೆಕ್ಟ್ರಲ್ ಈಗ ನಾವು ಎಷ್ಟರ ಮಟ್ಟಿಗೆ ಆರ್ಗನೈಸೇಷನ್ನ ನೆಗ್ಲೆಕ್ಟ್ ಮಾಡಿ ಎಲೆಕ್ಟ್ರಲ್ ಇದಕ್ಕೆ ನಾವು ಗಮನ ಕೊಡ್ತಾ ಇದ್ದೀವಿ, ಇದು ಒಂದು ಉದಾಹರಣೆ. ಆ್ಯಕ್ಚುಲಿ ರಿಫಾರ್ಮ್ಸ್ ಆಗಬೇಕಾಗಿರೋದು ಫಸ್ಟ್ ಇಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಆಗೋಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಪೊಲಿಟಿಕಲ್ ಪಾರ್ಟಿ ಇದರಲ್ಲಿ ಆಗ್ಬೋದು. ಆ ಸೊಸೈಟಿ ಆ್ಯಕ್ಟ್ ಪ್ರಕಾರ ಯಾವನ್ ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೊಬೋದು. ಒಂದು ಸೊಸೈಟಿನಲ್ಲಿ ಎಲ್ಲ ಹಂತದಲ್ಲಿ ಏನೇ ರಿಜಿಸ್ಟರ್ ಆಗಬೇಕಾಗಿದ್ದರೂ ಕೂಡ ಇಷ್ಟು % ವುಮನ್ ಇರಲೇಬೇಕು ಅಂತ ಎಲ್ಲ ಕಡೆ ಮಾಡಬೇಕು, ಕಂಪಲ್ಸರಿ ಮಾಡಬೇಕು. ಯಾಕಂದರೆ ಕಂಪಲ್ಸರಿ ಇಲ್ಲದೆ, ಕಾನೂನು ಇಲ್ಲದೆ, ಅಭಯ ಇಲ್ಲದೆ ಯಾರೂ ಮಾಡೋದಿಲ್ಲ ಈ ದೇಶದಲ್ಲಿ ವಾಲಂಟ್ರಿಯಾಗಿ. ಆ ಥರ ಎಲ್ಲವೂ ನನಗೇ ಇರಲಿ ಅಂತ. ಅದಕ್ಕೆ ನಮ್ಮ ಹೈರಾರ್ಕಿನೂ ಕಾರಣ. ನಮ್ಮ ದೇಶದ ಅಂತಲ್ಲ, ಅಮೇರಿಕಾದಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ ಬಂದು 131 ವರ್ಷಗಳ ಕಾಲ ಅವರು ಮಹಿಳೆಯರಿಗೆ ಮತ್ತು ಬ್ಲ್ಯಾಕ್ಸಿಗೆ ವೋಟಿಂಗ್ ರೈಟ್ ಕೊಟ್ಟಿರಲಿಲ್ಲ. 131 years ಅಮೇರಿಕಾದವ್ರು ತಗೊಂಡಿದ್ದು. ಬ್ರಿಟನ್ ಇದೆಲ್ಲರ ತಾಯಿ ಅಂತ ಏನು ಹೇಳ್ತಾರೆ ಡೆಮೋಕ್ರಸಿದು, ಅವರು ಅವರ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದು 110 years ಅವರು ಹೆಣ್ಣುಮಕ್ಕಳಿಗೆ ಮತ್ತು ಬ್ಲ್ಯಾಕ್ಸಿಗೆ ವೋಟಿಂಗ್ ರೈಟ್ ಕೊಟ್ಟಿರಲಿಲ್ಲ. ಆ ಥರದಲ್ಲಿ ನಾವೇ ಬೆಟ್ರು. ಅಂಬೇಡ್ಕರ್ಗೆ ಧನ್ಯವಾದ ಹೇಳಬೇಕು, ರಾಜೇಂದ್ರ ಪ್ರಸಾದ್ಗೋ, ನೆಹರುಗೋ, ಪಟೇಲ್ಗೋ, ಯಾರಿಗೆ ಬೇಕಾದ್ರೆ ಹೇಳಿ. ಬಟ್ ಕಾನ್ಸ್ಟಿಟ್ಯೂಷನ್ ಮಾಡಿದವರು ಎಲ್ರಿಗೂ ಸೇರಿ 1 vote 1 value ಅಂತೇಳಿ ಮಾಡಿ ಎಲ್ರಿಗೂ ಹಕ್ಕು ಕೊಟ್ಟು, ರಾಜರಿಗೂ ಜವಾನಿಗೂ ಎಲ್ಲ ಒಂದೇ ಕೊಟ್ಟು, ಹೆಣ್ಣುಮಕ್ಳಿಗೆ ವೋಟಿಂಗ್ ರೈಟ್ ಕೊಟ್ಟು ಮಾಡಿದರು. ವಿಪರೀತವಾದಂಥ ಕಾಮನ್ ಸೆನ್ಸ್ ನಮ್ಮ ಜನಗಳ ಹತ್ರ ಇದೆ, ಇಲ್ಲ ಅಂತಿಲ್ಲ. ಆದರೆ ರಾಜಕಾರಣ ಅವರಿಗೆ ಅನಿವಾರ್ಯತೆ
ಈಗ ಆಯ್ಕೆನೇ ಲಿಮಿಟೆಡ್ ಇದ್ದಾಗ ಏನು ಮಾಡ್ತಾರೆ ಅವರು, ಇಬ್ಬರಲ್ಲಿ ಒಬ್ಬನ ಆಯ್ಕೆ ಮಾಡಲೇಬೇಕು ಅಂತ. 80% ವೋಟ್ ಹಾಕೋರು ಹಳ್ಳಿಯವರು, ರೂರಲ್ ಪೀಪಲು, ಶ್ರಮಜೀವಿಗಳು ಮತ್ತು ರೈತರು ಇವರೇ ವೋಟ್ ಹಾಕೋದು. ನಗರದವ್ರು ಹಾಕೋದು 40-50% ಅಷ್ಟೇ ವೋಟ್ ಹಾಕೋದು. ನಮಗಿನ್ನೂ ಕೂಡ ಒಂದು ಡಿಫೆಕ್ಟ್ ಇಲ್ಲದೆ ಇರೋಂಥ ಒಂದು ಎಲೆಕ್ಟ್ರಲ್ ರೋಲ್ ಮಾಡೋಕ್ಕಾಗಿಲ್ಲ ನಮ್ಮ ಕೈನಲ್ಲಿ ಈ ದೇಶದಲ್ಲಿ ಇಷ್ಟು ವರ್ಷ ಆದರೂ ಕೂಡ. ಬಟ್ ಇನ್ಸ್ಪೈಟ್ ಆಫ್ ಇಟ್ ಇದಕ್ಕೆ ಆಲ್ಟರ್ನೇಟಿವ್ ಏನಿದೆ ಯೋಚನೆ ಮಾಡಿದರೆ ಏನಿಲ್ಲ. ಒಂದು ಸರ್ವಾಧಿಕಾರ ಅಥವಾ ಮಿಲಿಟ್ರಿ ರೂಲು, ಈ ಥರ ಅವು ಯಾವೂ ಕೂಡ ಪರಿಹಾರ ಅಲ್ಲ. ಇದರಲ್ಲಿ ಬೇಕಾದಷ್ಟು ನ್ಯೂನತೆಗಳಿದೆ. ಸ್ಟ್ರಿಕ್ಟಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ಮನಸ್ಸು ಮಾಡಿ ಈ ಥರ ಎಲ್ಲ ಮಾಡಿ ಕ್ಯಾಂಪೇನನ್ನು ಮತ್ತೊಂದನ್ನು, ಈಗ 48 ಗಂಟೆ ಮುಂಚೆ ಕ್ಯಾಂಪೇನ್ ನಿಲ್ಲಿಸ್ಬೇಕು ಎಲೆಕ್ಷನ್ ಪೋಲಿಂಗಿಂದ ಅಥವಾ ಪೋಲಿಂಗ್ ಕ್ಲೋಸ್ ಆಗೋಕ್ಕಿಂತ. ಆ 2 ದಿವಸದಲ್ಲಿ ಯಾಕೆ ಮನೆಗೆ ಹೋಗೋಕ್ಕೆ ಅವಕಾಶ ಕೊಡ್ತೀರಿ? ಅಷ್ಟು ದಿವಸ ಕ್ಯಾಂಪೇನ್ ಸ್ಟಾಪ್ ಮಾಡಬೇಕು. 48 ಗಂಟೆಗಳ ಮುಂಚೆ ಪೋಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾರೂ ಹೋಗಾಗಿಲ್ಲ. ಈಗ ಹೇಗಿದ್ರು ಎಲೆಕ್ಷನ್ ಕಮಿಷನರೇ ಗುರುತಿನ ಚೀಟಿ ಹಂಚ್ತಾರೆ, ಬೇರೆಯವ್ರು ಹಂಚಬೇಕಾಗಿಲ್ಲ, ಸಾಕು. ಯಾಕೆ ಈ 48 ಗಂಟೆಯಲ್ಲೇ ಆಗಬಾರ್ದೆಲ್ಲವೂ ಆಗೋದು ಎಲೆಕ್ಟ್ರಲ್ಲಿ ಮಾಲ್ ಪ್ರಾಕ್ಟೀಸಸ್ ಅಷ್ಟು ಆಗೋದು ಅದರಲ್ಲಿ ಕೂಡ. ಹಾಗಾಗಿ ಅದನ್ನು ಆದರೆ ಇವರು ರಂಗೋಲಿ ಕೆಳಗೆ ನುಗ್ತಾರೆ ರಾಜಕಾರಣಿಗೆ, ಅದು ಬೇರೆ. 48 ಗಂಟೆ ಮುಂಚೆ ಮಾಡೋಂಗಿಲ್ಲ ಅಂದ್ರೆ ಅದಕ್ಕಿಂತ ಮುಂಚೆ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದು ಏನೇ ಇದ್ದರೂ ಕೂಡ ಈ ಥರದ ಕೆಲವು ಸಾಧ್ಯತೆಗಳಿದ್ದಾವೆ. ಕಾಮನ್ ಕ್ಯಾಂಪೇನು ಎಲ್ಲ ಕಡೆ ಎಲೆಕ್ಷನ್ ಕಮಿಷನ್ನು ಅಥವಾ ಸರ್ಕಾರನೋ ಒಂದು ವ್ಯವಸ್ಥೆ ಮಾಡಿ ಅಲ್ಲೇ ಎಲ್ಲರೂ ಒಟ್ಟಿಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಪಾರ್ಟಿಯವರು ಮಾತಾಡೋಂಥ ಒಂದು ಸ್ಥಿತಿ ತರೋಂಥದ್ದು, ಇದೆಲ್ಲ ಸಾಧ್ಯತೆ ಇದೆ. ಆಮೇಲೆ ಈಗ ಒನ್ ನೇಷನ್ ಒನ್ ಎಲೆಕ್ಷನಿಂದ ದುಡ್ಡು ಮಾತ್ರ ಉಳಿಬೋದು, ಬೇರೆ ಏನಿಲ್ಲ. ದುಡ್ಡು ಉಳಿಬೋದು ಅಥವಾ ಕೆಲವು ಇದಾಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಆಗಬೇಕಾಗಿರೋದು ಏನು ಗೊತ್ತಾ ನಿಮಗೆ, ಬೈ ಎಲೆಕ್ಷನ್ಸು ಇದೆಲ್ಲ ಬಂದಾಗ ಒಂದೇ ಎಲೆಕ್ಷನ್ನು 5 ವರ್ಷ ಫಿಕ್ಸೆಡ್ ಟರ್ಮ್ ಇರಬೇಕು. ಅದು ಕರೆಕ್ಟೇ, ನನ್ನ ವೈಯಕ್ತಿಕ, ನಮ್ಮ ಪಾರ್ಟಿಯವರು ವಿರೋಧ ಮಾಡ್ತಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಫಿಕ್ಸೆಡ್ ಟರ್ಮ್ ಇರೋದು ಕರೆಕ್ಟ್. ಆಮೇಲೆ ಒಂದೇ ಸರ್ತಿ ಎಲೆಕ್ಷನ್ ಆಗೋದು ಕೂಡ ಕರೆಕ್ಟೇ. ಅವು ಎರಡು ಕೂಡ ಆಡಳಿತಾತ್ಮಕ ವ್ಯವಸ್ಥೆಯಿಂದ ಅದೆಲ್ಲ 67ರವರೆಗೂ ಅದೇ ಥರ ಇತ್ತಲ್ಲ. ಕಾಂಗ್ರೆಸ್ ಥರ ತಾನೇ ಇದ್ದಿದ್ದು 47ರಿಂದ 67ರವರೆಗೂ. ಫಸ್ಟ್ ಎಲೆಕ್ಷನ್ 52ರಿಂದ 67ರವರೆಗೆ ಕಾಂಗ್ರೆಸ್ನವರೇ ಇದ್ರಲ್ಲ, ನೆಹರು ಇದ್ದರು, ಆಮೇಲೆ ಇವರು ಬಂದರು, ಶಾಸ್ತ್ರಿ ಬಂದರು, ಆಮೇಲೆ ಇಂದಿರಾ ಗಾಂಧಿ. ಅಲ್ಲಿವರೆಗೂ ಒಟ್ಟಿಗೆ 67ರಲ್ಲಿ ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ಬಂತು ಅಸೆಂಬ್ಲಿಗಳಲ್ಲಿ, ಉತ್ತರ ಪ್ರದೇಶ ಮತ್ತೊಂದು ಕಡೆ ಇದೆಲ್ಲ ರೀಜನಲ್ ಪಾರ್ಟೀಸ್ ಬಂದು ಅನ್ನೋಕ್ಕೆ ಅಲ್ಲಿಂದ ಆಮೇಲೆ ಡಿಸ್ಮಿಸ್ ಮಾಡೋಕ್ಕೆ ಶುರು ಮಾಡಿದರು ಗೌರ್ಮೆಂಟ್ಗಳನ್ನ ಇವರೇ. ಇದರ 57ರಲ್ಲಿ ಫಸ್ಟ್ ನೆಹರುನೇ ಡಿಸ್ಮಿಸ್ ಮಾಡಿದ್ದು ಕೇರಳ ಗೌರ್ಮೆಂಟ್ನ, ನಂಬೂದ್ರಿಪಾದ್ ಗೌರ್ಮೆಂಟ್ನ. ಅಲ್ಲಿಂದಲೇ ಶುರುವಾಗಿದ್ದೀವಿ ಅಲ್ಲ ಡಿಸ್ಟೆಬಿಲೈಸೇಷನ್ನು. ಅದಕ್ಕೆ ಈಗಲೂ ಕೂಡ ಆಗ್ಬೋದು, ಅದು ಆಗಬಾರ್ದು ಅಂತ ಹಿಂದೆ ಯಾವತ್ತೂ ಆಗದೇ ಇರೋದೇನು ಈಗ ಹೊಸದಾಗಿ. ಆದರೆ ಮಾಡುವಂಥ ಸಂದರ್ಭದ ಉದ್ದೇಶ ಸಮಗ್ರವಾಗಿರ್ತಕ್ಕಂಥ ಎಲೆಕ್ಟ್ರಲ್ ರಿಫಾರ್ಮ್ಸ್ ಆಗಬೇಕು. ನನ್ನ ದೃಷ್ಟಿಯಿಂದ ಒಂದು ಎಲೆಕ್ಟ್ರಲ್ ಸ್ಪೆಂಡಿಂಗ್ ಬಗ್ಗೆ ದೊಡ್ಡದಾಗಿರ್ತಕ್ಕಂಥ ಅದನ್ನು ಮಟ್ಟ ಹಾಕೋಕ್ಕೆ ಏನು ಮಾಡಬೇಕು ಅದು ಮಾಡಬೇಕು. ಆಮೇಲೆ ರಿಸರ್ವೇಷನ್ಗಳು ಏನು ಬರಬೇಕು, ವುಮನ್ ರಿಸರ್ವೇಷನ್ ಅವೆಲ್ಲ ಅದರೊಳಗೆ ಬರಬೇಕು. ಅದಾದ ನಂತರ ಇದೇನಿದೆ, ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ನ ಒಬ್ಬ ಮೂವ್ ಮಾಡಿದಾಗ ವೋಟ್ ಆಫ್ ಕಾನ್ಫಿಡೆನ್ಸು ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಎರಡು ಒಟ್ಟೊಟ್ಟಿಗೆ ಮೂವ್ ಆಗ್ಬೇಕು. ಈ ಸರ್ಕಾರ ಬಿದ್ದರೆ ಮುಂದೆ ಯಾವ ಸರ್ಕಾರ ಆಗ ಇಲ್ಲ ಅಂತೇಳಂದರೆ ಅದು 5 ವರ್ಷದವರೆಗೆ ಮೈನಾರಿಟಿ ಗೌರ್ಮೆಂಟ್ ನಡ್ಸೋಕ್ಕಾದರೂ ಅವಕಾಶ ಇರಬೇಕು. ಈಗೇನು ಮಾಡಿದ್ದಾರೆ ಇವರು, ಉಳಿದ ಟರ್ಮಿಗೆ ಎಲೆಕ್ಷನ್ ಅದು ತಪ್ಪು ನನ್ನ ಪ್ರಕಾರ. ಮೈನಾರಿಟಿ ಗೌರ್ಮೆಂಟ್ ಮತ್ತೊಂದು ಎಲೆಕ್ಷನ್ನೇ ಆಗಬಾರ್ದು. ಆಗ ಮೈನಾರಿಟಿ ಒಂದು ಸರ್ಕಾರ ಬೀಳಿಸಿ ಇನ್ನೊಂದು ಉಳಿದ ಅವಧಿಗೆ ಎಲೆಕ್ಷನು ಅದಕ್ಕೂ ರೆಡಿ ಆಗ್ತಾರೆ. ಇವರೇನು ಒಂದು ಅವಧಿಯಲ್ಲಿ 2 ಎಲೆಕ್ಷನ್ ಆಗ್ತದೆ. ಅದ್ರ ಜೊತೆಗೆ ಉಪಚುನಾವಣೆಗಳು ಇರಬಾರ್ದು. ಏನು ಮಾಡ್ಬೋದು ಹೇಳಿ ನೀವು, ಒಂದೀಗ ಒಬ್ಬ ಯಾರೋ ಗೆದ್ದಿರ್ತಾನೆ 5 ವರ್ಷ ಟರ್ಮ್, ಅವನಿಗೆ ಮಧ್ಯದಲ್ಲಿ ಅವನು ಒಂದೋ ಸತ್ತರೆ ಅಥವಾ ರೆಸಿಗ್ನೇಷನ್ ಕೊಟ್ಟರೆ ಅಥವಾ ಡಿಸ್ಕ್ವಾಲಿಫೈ ಆದರೆ 3 ಕಾರಣಕ್ಕೆ ಮಾತ್ರ ಅದು ವೇಕೆಂಟ್ ಆಗೋದು. ಆ ಸಂದರ್ಭದಲ್ಲಿ ಜನಗಳದ್ದು 2ನೇ ಆಯ್ಕೆ ಇದೆ, ಅವನನ್ನು ಉಳಿದ ಟರ್ಮಿಗೆ ಕಳಿಸಿ. ಅವ್ನು ನೆಕ್ಸ್ಟ್ ಉಳಿದ ಟರ್ಮಿಗೆ ಅವನು ಇರ್ತಾನೆ. ಹಾಗೆ ರಾಜೀನಾಮೆ ಕೊಡೋದು ಹಾವಳಿ ತಪ್ತದೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆನ ಮಣ್ಣು ಮುಗ್ಸೋಕ್ಕೆ ಈಗ ರಾಜೀನಾಮೆ ಕೊಟ್ಟು ಹೊಸ ಪರ್ವ ಏನು ಸ್ಟಾರ್ಟ್ ಆಗಿದೆ ಕಳೆದ ಒಂದು 5-6 ವರ್ಷದಿಂದ. ಈಗ ನೋಡಿ, ರಾಜ್ಯಸಭೆಗಳಿಗೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ, ಬೇರೆ ಪಾರ್ಟಿಯಿಂದ ಆಯ್ಕೆ ಆಗ್ತಿದ್ದಾರೆ, ಅಸೆಂಬ್ಲಿಗೆ ರಾಜೀನಾಮೆ ಕೊಡ್ತಿದ್ದಾರೆ, ಲೋಕಸಭೆಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ, ಎಲ್ಲ ಸ್ವಾರ್ಥಕ್ಕೆ. ಅದನ್ನು ಹೋಗ್ಬೇಕಾದ್ರೆ ಉಳಿದ ಅವಧಿಗೆ ಅವನು ಅಂತೇಳಿ ಮಾಡಿ ಯಾರೂ ರಾಜೀನಾಮೆನೇ ಕೊಡೋದಿಲ್ಲ. ಈ ಥರ ಮನಸ್ಸು ಮಾಡಿದರೆ ಸಮಗ್ರವಾಗಿರ್ತಕ್ಕಂಥ ಎಲೆಕ್ಟ್ರಲ್ ರಿಫಾರ್ಮ್ಸ್ ಈ ದೇಶದಲ್ಲಿ ಮಾಡೋಕ್ಕೆ ಅವಕಾಶ ಇದೆ. ಅದು ಬಂದಾಗಲೇ ಈ ಪಿಡುಗೆಲ್ಲ ಹೋಗ್ಬೋದೇ ಹೊರತಾಗಿ ಮತ್ತು ಇನ್ನು ಕೆಲವು ವಿಚಾರಗಳಲ್ಲಿ ನಿಧಾನಕ್ಕೆ ಎವಲ್ಯೂಷನ್ ಆಗಬೇಕು. 2 ಪಾರ್ಟಿ ಬರಬೇಕು, ಮತ್ತೊಂದು ಬರಬೇಕು, ಸಡನ್ನಾಗಿ ಬರೋಂಥದ್ದು ಯಾವುದು ಕೂಡ ಅಲ್ಲ. ಅದು ಇದ್ದ ಪಾರ್ಟಿಗಳೇ ತಾನೇ. ಈ ಕಾಂಗ್ರೆಸ್ ಒಂದೇ ಪಾರ್ಟಿ ಇತ್ತು, ಗ್ರ್ಯಾಜುವಲಿ ಜನತಾ ಪಾರ್ಟಿ ಇವಾಲ್ವ್ ಆಯ್ತಲ್ಲ, ಪರ್ಯಾಯವಾಗಿ ಆಯಿತು ಇಡೀ ದೇಶದಲ್ಲಿ. ಅವರ ತಪ್ಪಿನಿಂದಾಗಿ ಅದು ಬಿದ್ದು ಹೋಯಿತು, BJP ಎಮರ್ಜ್ ಆಗಿದೆ ಇಡೀ ದೇಶದಲ್ಲಿ. ಆಲ್ಟರ್ನೇಟಿವ್ ಅಂದರೆ BJP, ಭಾಳ ಕಡೆ ಕಾಂಗ್ರೆಸ್ಸು, ರೀಜನಲ್ ಪಾರ್ಟಿ. ಇದು ಒಂದು ಫೇಸು. ಇದಾದಮೇಲೆ ಕೂಡ ಆ ಥರ ಬರ್ಬೋದು. ಆ ಥರ ಒಂದು ಸಮಗ್ರವಾದಂಥ ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ನನ್ನ ಪ್ರಕಾರ ಹೆಚ್ಚಿನಾಗಿರ್ತಕ್ಕಂಥ ಒಂದು ಚರ್ಚೆ ನಡೀಬೋದು. ಆಮೇಲೆ ಈ ಅಧಿಕಾರಿಗಳು, ಕೈಗಾರಿಕೋದ್ಯಮಗಳು ರಾಜಕಾರಣಕ್ಕೆ ಬರೋದಿದೆಯಲ್ಲ, ಅದು ನಾವು ಒಂದು ಕಾಲದಲ್ಲಿ
ಹಣ ಸಂಪನ್ಮೂಲ ಅಬಕಾರಿ ಇಲಾಖೆಯವರೇ ಕೊಡ್ತಾಯಿದ್ರು. ಹೌದು. 3 ಪಾರ್ಟಿಯವರಿಗೆ ಅವರೇ ಕೊಡ್ತಾಯಿದ್ರು. ಅದಾದ ನಂತರ ಬೇರೆ ಬೇರೆ ಇವರೆಲ್ಲ ಬಂದರು, ಇಂಡಸ್ಟ್ರಿನವ್ರು ಬಂದರು, ಇನ್ನೊಬ್ಬರು ಬಂದರು, ಎಜುಕೇಷನ್ ಫೀಲ್ಡ್ನವ್ರು ಬಂದರು, ಮೈನಿಂಗ್ನವ್ರು ಬಂದರು, ಬೇರೆ ಬೇರೆ ಫೀಲ್ಡ್ನವ್ರು ಬಂದು ಈಗ ಅಬಕಾರಿ ಅಂತ ದೊಡ್ಡ ಒಂದು ಆದಾಯ ಮೂಲನೇ ಅಲ್ಲ ಅನ್ನೋ ಸ್ಥಿತಿಗೆ ಆ ಥರ ಆಗೋಗಿದೆ. ಆ ಸಂದರ್ಭದಲ್ಲೂ ಕೂಡ ರಾಜಕೀಯ ಪಕ್ಷಗಳಿಗೆ ಅಕೌಂಟಬಿಲಿಟಿನ ಫಿಕ್ಸ್ ಮಾಡಬೇಕು. ಈಗ ಬಾಂಡ್ಗಳು ತಂದರು. ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟ್ನವ್ರು ಹೊಡೆದಾಕಿದ್ರು ಅದನ್ನು, ಅದರಲ್ಲಿದ್ದ ಗೌಪ್ಯತೆ ಕಾರಣಕ್ಕೋಸ್ಕರ ಅದನ್ನು ಹೊಡೆದಾಕಿದರು. ಈಗಲೂ ಕೂಡ ಅದನ್ನು ಯಾವ ರೀತಿ ಪಾರದರ್ಶಕ ಇರುವಂಥ ರೀತಿಯಲ್ಲಿ ಎಲೆಕ್ಷನ್ ಎಕ್ಸ್ಪೆಂಡಿಚರ್ನ ಕಂಟ್ರೋಲ್ ಮಾಡಿದರೆ ಉಳಿದೆಲ್ಲ ಆಟೋಮೆಟಿಕ್ ಕಂಟ್ರೋಲ್ ಆಗ್ತಕ್ಕಂಥ ಒಂದು ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಸಪೋಸ್ ಒಂದು ಎಲೆಕ್ಷನ್ ಪಿಟಿಷನ್ನು ಫೈಲ್ ಮಾಡಿದರು ಅಂತ ಇಟ್ಕೊಳ್ಳಿ, ಅದನ್ನು 6 ಮಂತ್ಸ್ ಒಳಗೆ ರಿಸಲ್ಟ್ ಬರ್ಬೋದು. ಎಲೆಕ್ಟ್ರಲ್ ಯಾರ ವಿತಿನ್ 6 ಮಂತ್ಸು ಕಂಟಿನ್ಯೂಸ್ ಹಿಯರಿಂಗ್ ಮಾಡಿ ಅದನ್ನ ಮುಗಿಸು. ಈ ಥರದ್ದೊಂದು ಇದು ಬಂದಾಗ ಜನಗಳಲ್ಲಿ ಒಂದು ವಿಶ್ವಾಸ ಬರ್ಬೋದು, ಹೊಸಬರು ರಾಜಕಾರಣಕ್ಕೆ ಬರಬಹುದು. ಇಲ್ಲದೆ ಹೋದರೆ ಈ ಸಿಸ್ಟಮಲ್ಲಿ ಯಾರೂ ಯಂಗ್ಸ್ಟರ್ಸ್ ಬರ್ತಾಯಿಲ್ಲ, ಮತ್ತೊಂದು ಬರ್ತಾಯಿಲ್ಲ, ಬರೀ ಕುಟುಂಬದವ್ರು ಯಾಕೆ ಬರ್ತಾರೆ ಅಂತೇಳಿದ್ರೆ ಅವ್ರ ನಿಯಂತ್ರಣದಲ್ಲಿ ರಾಜಕಾರಣ ಇದೆ, ಹಾಗಾಗಿ ಬರ್ತಾ ಇದ್ದಾರೆ. ವೃತ್ತಿಯಾಗಿದೆ ಅದು ರಾಜಕಾರಣ. ಇವತ್ತು ನೀವು ಬೇಕಾದ್ರೆ ರಾಜಕಾರಣಿಗಳ ಕೈಗೆ ಒಂದು ಫಾರ್ಮ್ ಕೊಡಿ, ಎಲ್ಲ ಫಿಲಪ್ ಮಾಡಿ ನಿಮ್ಮ ಹೆಸರು, ಅಡ್ರೆಸ್ಸು, ಕ್ವಾಲಿಫಿಕೇಷನ್ ಅದು ಇದು ಮಾಡಿ ಪ್ರೊಫೆಷನ್ ಅನ್ನೋ ಕಾಲ 90% ಜಾಸ್ತಿ ಪ್ರೊಫೆಷನ್ನ ಪಾಲಿಟಿಕ್ಸ್ ಅಂತ ಬರೀತಾರೆ. ಸೋಷಿಯಲ್ ಸರ್ವಿಸ್ ಅಂತ ಒಂದು ಬರೀತಾರೆ ಭಾಳ ಜನ. ಪಾಲಿಟಿಕ್ಸು, ಸೋಷಿಯಲ್ ಸರ್ವಿಸು, ಪಾಲಿಟಿಕ್ಸ್ ಎರಡೇ ಬರೀತಾರೆ. ಪ್ರೊಫೆಷನ್ನು, ಸೋಷಿಯಲ್ ಸರ್ವಿಸು ಪ್ರೊಫೆಷನು, ಪಾಲಿಟಿಕ್ಸು ಪ್ರೊಫೆಷನು. ಈಗ ನಾನು ಜೀವನದಲ್ಲಿ ಯಾವತ್ತೂ ಬರೋದಿಲ್ಲ. ನಾನು ಕೃಷಿಕ ಅಂತಲೇ ನಾನು ಪ್ರೊಫೆಷನ್ ಬರೆಯೋದು, ಅಥವಾ ಅಡ್ವೊಕೇಟು, ಇವೆರಡನ್ನು ಬರೆಯೋದು ಬಿಟ್ಟರೆ ಮೂರನೇ ಅದು ಆ ಥರದ ಒಂದು ಪದ್ಧತಿ ಇಲ್ಲದೆ ಅದು ಅದರ ಅರ್ಥ ಏನು ಅಂದರೆ ದೇ ಹ್ಯಾವ್ ಅಕ್ಸೆಪ್ಟೆಡ್ ಆ್ಯಸ್ ಎ ಬಿಸ್ನೆಸ್ ಅಂತ ಪಾಲಿಟಿಕ್ಸ್ನ.